ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರ ಶ್ರೀ. ಇವತ್ತು ನಾವು ಶಾಪಿಂಗ್ಗೆ ಬಂದಿದ್ದೀವಿ. ಏನಪ್ಪ ಶಾಪಿಂಗ್ ಅಂತಂದರೆ, ನಾಳೆ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಗಿಫ್ಟ್ ತೊಗೊಬೇಕು ಅಂತ ಹೇಳಿಬಿಟ್ಟು ಹೋಗಿದ್ವಿ. ಫ್ರೇಮ್ ತೊಗೊಳ್ಳೋಣ, ನೋಡ್ತಿದ್ದೀರಲ್ಲ ಈ ಥರ ಫ್ರೇಮ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಅಲ್ಲಿದ್ದು ಬಟ್ 3-4 ಆಪ್ಷನ್ಸ್ ಅಷ್ಟೇ. ಗಣೇಶ ದೇವರಿತ್ತು, ಶಿವಾಜಿ ಇತ್ತು ಆ್ಯಂಡ್ ಬುದ್ಧ ಇತ್ತು. ಸೊ ವೆಂಕಟೇಶ್ವರ ಇದ್ದರೆ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಹೋಗಿ ವಿಚಾರಿಸ್ದೆ. ಬಟ್ ಅಲ್ಲಿ ದೇವರಲ್ಲಿದ್ದು ಒಂದು ಗಣೇಶ ಮಾತ್ರ. ದೆನ್ ಐ ಡಿಸೈಡೆಡ್. ಆ್ಯಂಡ್ ಆ ಫ್ರೇಮ್ಸ್ ಎಲ್ಲ ತುಂಬ ದೊಡ್ಡದಾಗಿತ್ತು. ನಾವು ಅದನ್ನು ಕ್ಯಾರಿ ಮಾಡೋದಕ್ಕೂ ತುಂಬ ಕಷ್ಟ. ಸೊ ಡಿಸೈಡೆಡ್ ಬೇಡ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಮಿಕ್ಸರ್ ಗ್ರೈಂಡರು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಚೆಕ್ಔಟ್ ಮಾಡಿದೆ. ಬಟ್ ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾವು ರಾಯಲ್ ಮಾರ್ಟಿಗೆ ಹೋಗಿ ಫಸ್ಟ್ ಫ್ಲೋರಿಗೆ ಹೋದರೆ ನನ್ನ ಮಗಳು ಬುಕ್ಸ್ನ ನೋಡಿ ಅದರಲ್ಲಿ ಕಲರ್ಸ್ ಮಾಡೋದಕ್ಕೆ ಬುಕ್ಸ್ ತೊಗೊಳೋದಂತೂ ಅವಳು ಮರೆಯಲ್ಲ. ಸೊ ಗಿಫ್ಟ್ ತೊಗೊಳಕ್ಕೆ ಹೋಗಿ ನಾವು ತೊಗೊಂಡಿದ್ದು ಚಿಪ್ಸ್. ಹೌದು, ಚಿಪ್ಸ್ ಮತ್ತು ಬಿಸ್ಕೆಟ್ಸ್ನ ತೊಗೊಂಡು ನನ್ನ ಹಸ್ಬೆಂಡ್ ಅಂತೂ ಈ ಚಿಪ್ಸ್ನ ಕಣೋ ಅದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು 4 ಚಿಪ್ಸ್ ಪ್ಯಾಕೆಟ್ ತೊಗೊಂಡು ಒಂದು 2-3 ಬಿಸ್ಕೆಟ್ ತೊಗೊಂಡು ನಾವು ಹೊರಟ್ವಿ ನಮ್ಮ ಭಾವನ ಮನೆಗೆ. ಅಂದರೆ ಕೋರಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂತಂದರೆ ನಮ್ಮ ಕಾರ್ ಪಾರ್ಕ್ ಆಗಿರೋದು ಕೋರಮಂಗ್ಲದಲ್ಲೇ ಬಿಟ್ಟು ಬರ್ತೀವಿ. ಈಗ ಅಟ್ ಪ್ರೆಸೆಂಟ್ ಇರೋ ಮನೆಯಲ್ಲಿ ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ. ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ನಿಲ್ಸೋಕ್ಕಾಗಲ್ಲ. ನಾವು ಎಲ್ಲೇ ಹೋಗ್ಬೇಕಂತಂದರೆ ನಮಗೆ ಕಾರ್ ಬೇಕಾದರೆ ಫಸ್ಟ್ ಕೋರಮಂಗ್ಲಕ್ಕೆ ಹೋಗಿ ಅಲ್ಲಿ ಕಾರ್ ತೊಗೊಂಡು ನೆಕ್ಸ್ಟ್ ನಾವು ಬೇರೆ ಕಡೆಗೆ ಹೋಗಬೇಕಾಗಿತ್ತು. ಸೊ ವಿ ಡಿಸೈಡೆಡ್ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗಿ ಅಲ್ಲಿ ಕಾರ್ ತೊಗೊಂಡು ಹೋಗೋದು ಲೇಟ್ ಆಗುತ್ತೆ ಅಂತ ನೈಟೇ ಹೊರಟ್ವಿ. ಹಾಗೆ ಸಿಲ್ವರ್ ಶಾಪಿಗೆ ಹೋಗಿ ಕುಂಕುಮದ ಬಣ್ಣಿನ ತೊಗೊಂಡ್ವಿ. ಸಿಲ್ವರ್ದು ಒಂದು ಸೆಟ್ ಕುಂಕುಮದ ಬಣ್ಣಿ ತೊಗೊಂಡ್ವಿ. ಸೊ ನೆಕ್ಸ್ಟ್ ಮಾರ್ನಿಂಗ್ 6ಗೆ ಎದ್ದು ರೆಡಿಯಾಗಿ ನಾವು ಹೊರಟಿದ್ದು 8 o'clockಗೆ. ಸೊ ನಾವು ಅಖಬಾಬಾ ಆ್ಯಂಡ್ ಅಮ್ಮನ್ನ ಆನ್ ದ ವೇ ಹೋಗ್ತಾ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಹೊರಟ್ವಿ. ನಮ್ಮ ಅಣ್ಣನ ಮನೆ ಇರೋದು ಸುಂಕದಕಟ್ಟೆಯಿಂದ ಇನ್ನೂ ಮುಂದೆ. ನನಗೆ ಆ ಪ್ಲೇಸ್ ಹೆಸರು ಇನ್ನೂ ಗೊತ್ತಿಲ್ಲ, ಅದು ನೇಮ್ ನೆನಪಿರಲ್ಲ. ಸೊ ಆಲ್ಮೋಸ್ಟು ನಮ್ಮ ಮನೆಯಿಂದ 2 hours ಆಗುತ್ತೆ. ಸೊ ಅಮ್ಮನ ಮನೆ ಇರೋದು ಹನುಮಂತ ನಗರದಲ್ಲಿ. ಆನ್ ದ ವೇ ಹೋಗ್ತಾ ಆ್ಯಂಡ್ ಅಕ್ಕಬಾವ ಕೂಡ ಅಮ್ಮನ ಮನೆಗೇ ಬಂದಿದ್ದರು. ಸೊ ಅವ್ರನ್ನ ಕರ್ಕೊಂಡು ನಾವು ಹೊರಟ್ವಿ ನಮ್ಮ ಅಣ್ಣನ ಮನೆಗೆ. ಸೊ ಈ ಆಲ್ಮೋಸ್ಟ್ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ ನಾನು ನೋಡಿದ ಪ್ರಕಾರ. ಕಂಪ್ಯಾರಿಟಿವ್ಲಿ ಒಂಥರ ನಾವು ಹೋಗಿದ್ದು ಫ್ರೈಡೇ. ಸೊ ಆಲ್ಮೋಸ್ಟ್ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ ಕಂಪ್ಯಾರಿಟಿವ್ಲಿ. ಸೊ ನಾವು ಅಕ್ಕಬಾವನ್ನ ಎಲ್ಲ ಪಿಕ್ ಮಾಡಿಕೊಂಡು ಹೊರಟ್ವಿ. ಆಲ್ಮೋಸ್ಟ್ ನಮ್ಮ ಅಮ್ಮನ ಮನೆಯಿಂದ ಇಟ್ ಟುಕ್ ಅಸ್ ಅರೌಂಡ್ 1 hour ತೊಗೊಂತು, 1.5 hour. ಸೊ ನಾವು ಫೈನಲಿ ರೀಚ್ ಆದ್ವಿ. ಅಷ್ಟೊತ್ತಿಗೆ ಎಲ್ಲರೂ ತುಂಬ ಜನ ಎಲ್ಲರೂ ಬಂದುಬಿಟ್ಟಿದ್ರು. ಯಾಕೆ ಇಷ್ಟು ಲೇಟು ಅಂತ ಕೇಳ್ತಾಯಿದ್ರು. ಬಟ್ ಹೋದ್ವಿ. ಫಸ್ಟ್ ನಾವು ಮಾಡಿದ ಕೆಲಸ ಏನು ಅಂತಂದರೆ, ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರ್ ಆ್ಯಂಡ್ ಪೊಂಗಲ್ ಮಾಡಿದರು. ಸಾಂಬಾರು ತುಂಬಾ ಚೆನ್ನಾಗಿತ್ತು. ಸೊ ಇಡ್ಲಿನೂ ಚೆನ್ನಾಗಿತ್ತು. ಇಡ್ಲಿ ತಿಂದ್ಕೊಂಡ್ವಿ. ಸೊ ಹೋಗಿ ಅಣ್ಣನಿಗೆ ಮುಖ ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡೋಣ ಬಂದಿದ್ದೀವಿ ನಾವು ಅಂತ ಹೇಳಿ ಅಣ್ಣನ ಮುಖ ತೋರಿಸಿ ಹಾಗೆ ದೇವನ ದರ್ಶನ ಮಾಡಿಕೊಂಡು ಪೂಜೆ ನಡೀತಾನೆ ಇತ್ತು. ಆಲ್ಮೋಸ್ಟ್ ಇನ್ನೂ ಒಂದು 3-4 hours ಪೂಜೆ ಮಾಡೋದಿತ್ತು. ಸೊ ಹೇಳಿಬಿಟ್ಟು ನಾವು ನೋಡಿಕೊಂಡು ಕೈ ಮುಗಿದು ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ. ಯಾಕಂತಂದ್ರೆ ಸತ್ಯನಾರಾಯಣ ಪೂಜೆ ತುಂಬಾ ಶ್ರೇಷ್ಠ. ಯಾರೇ ಕರೆದಿಲ್ಲ ಅಂದರೂ ಹೋಗಬೇಕು. ಮಿಸ್ ಮಾಡಿದರೆ ಕರೆದಿಲ್ಲ ಅಂತಂದ್ರೂ ಹೋಗಿ. ಸೊ ಆಮೇಲೆ ಹೋಗಿಬಿಟ್ಟು ಟೆರೆಸ್ ಮೇಲೆ ಹೋಗಿ ಒಂದಷ್ಟು ಫೋಟೋಶೂಟ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಸ್ಯಾರಿ ಹಾಕಿ ನಾನು ತುಂಬಾ ದಿನ ಆಗೋಗಿತ್ತು. ಸೊ ವಿ ಡಿಸೈಡೆಡ್ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಆಮೇಲೆ ಊಟ ಎಲ್ಲ ಆದಮೇಲೆ ಡ್ರೆಸ್ ಚೇಂಜ್ ಮಾಡಿ ವೆರಿ ರಿಲ್ಯಾಕ್ಸ್. ನಾನು ಒಂದು ಡ್ರೆಸ್ ಕ್ಯಾರಿ ಮಾಡಿದ್ದೆ. ಈ ಹಾಟ್ ವೆದರಲ್ಲಿ ಆಗಲ್ಲ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಹೋಗಿ ನಾನಂತೂ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ನಾನು ಹೋಗಿದ್ದು ಊಟಕ್ಕೆ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಸ್ಟೇ ರೆಡಿ ಆಗಿಬಿಟ್ಟಿದ್ವಿ. ಆಮೇಲೆ ಹೋಗಿ ಫುಲ್ ಬ್ಯಾಟಿಂಗ್ ಸ್ಟಾರ್ಟ್. ಸೊ ದರ್ಶನ ಆಮೇಲೆ ಬಂದು ದೇವರಿಗೆ ಫೈನಲಿ ಕೈ ಮುಗಿದು ನಾವು ಅಣ್ಣನ ಮನೆಯಿಂದ ಆಲ್ಮೋಸ್ಟ್ 1:30, 2 o'clockಗೆ